ಯಾಕೆ ಅಜ್ಜಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಕೊಡಬೇಕು? ನೀವು ಯಾರ ಪರವಾಗಿ ಬೆಂಬಲಿಸ್ತೀರಿ? ಇಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ಫಸ್ಟ್ಗೆ ಗಾಡಿ ಬಂದ್ ಮಾಡಿಲ್ಲ. 3 ವರ್ಷಲಿಂದ ನಮ್ಮ ಸಾಹೇಬರು ಕಾಂಗ್ರೆಸ್ ಪಕ್ಷ ದುಡ್ದಾರ. ಇವ್ರ ಭಾಳ ಇದು ಮಾಡ್ಕೊಂಡಾರ, ಅದ್ರ ಪಕ್ಷದ ಸಂಬಂಧ ದುಡ್ದಾರ. ಅವ್ರಿಗೆ ಟಿಕೆಟ್ ಕೊಡ್ಬೇಕ್ರಿ. ಹೋದ ಸಲ ಟಿಕೆಟ್ ಕೊಟ್ಟಿದ್ರೆ ವಿನ್ ಆಗ್ಬಿಡ್ತಿದ್ರು ಅವ್ರ. ಅದೇನೋ ಒಂದು ಕಾರಣ ಅಂತ ಹೇಳಿ ಅವ್ರಿಗೆ ತಪ್ಸಾರ್ರಿ. ಈ ಸಲ ಟಿಕೆಟ್ ಕೊಡ್ಲೇಬೇಕ್ರಿ ಅವ್ರಿಗೆ. ಹೈಕಮಾಂಡ್ ಅಲ್ಲಿ ವಿನಂತಿ ಮಾಡ್ಕೊಂತೀವಿ ನಾವು. ಡಿ.ಕೆ. ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಎಚ್.ಕೆ. ಪಾಟೀಲ್ ಅವರು, ವಿನಯ್ ಕುಲಕರ್ಣಿ ಆಗಲಿ, ಸಂತೋಷ್ ಲಾಡ್ ಅವ್ರಾಗ್ಲಿ, ಇವ್ರಿಗೆಲ್ಲರೂ ವಿನಂತಿ ಮಾಡ್ಕೊಂತೀವಿ. ಅವ್ರಿಗೆ ಟಿಕೆಟ್ ಕೊಡ್ಬೇಕ್ರಿ ಸರ. ಗೆಲ್ತೈತ್ರಿ ಕಾಂಗ್ರೆಸ್. ಇಲ್ಲಿ ಶಿಗ್ಗಾಂವ್ ಸಾವನೂರಿನ ಕಾಂಗ್ರೆಸ್ ಉಳ್ದತ್ತಂದ್ರೆ ಅಜ್ಜಂಪೀರ್ ಖಾದ್ರಿಲಿಂತ್ರ ಉಳ್ದತ್ರಿ. ಅಜ್ಜಂಪೀರ್ ಸಾಹೇಬ್ ಖಾದ್ರಿಲಿಂತ ಉಳ್ದತ್ರಿ. ಈ ಬಾರಿ ಟಿಕೆಟ್ ಕೊಟ್ರೆ ನೀವು ಅವ್ರಿಗೆ ಬೆಂಬಲಿಸ್ತೀರಿ? ಬೆಂಬಲಿಸ್ತೀವಿ. 100% ಗೆಲ್ತಾರೆ ಟಿಕೆಟ್ ಕೊಟ್ರಿ ಸರ್ ಅವ್ರು. ಒಂದು ಬಾರಿ ಶಾಸಕರಾಗ್ತಾರೆ ಗೆದ್ದು, 4 ಬಾರಿ ಸೋಲ್ ಕಾಣ್ತಾರೆ, ಆದ್ರೆ ಕಡಿಮೆ ಮತಗಳಿಂದ ಸೋಲ್ತಾರೆ. ಈ ಬಾರಿ ಕೊಟ್ರೆ ಗೆಲ್ತಾರೆ ಅನ್ನೋ ವಿಶ್ವಾಸ ಹೆಂಗೆ? 100% ಈ ಸರಿ ಬೈ ಎಲೆಕ್ಷನ್ ಅಲ್ಲಿ ಖಾದ್ರಿ ಸಾಹೇಬರು ಜಯಗಳಿಸ್ತಾರ. ಜಯಗಳಿಸಿ ವಿಧಾನಸೌಧಕ್ಕೆ ಹೋಗ್ತಾರೆ. ಅವರು ಈ ಹಿಂದೆ ಚುನಾವಣೆಯಲ್ಲಿ ಸೋತ್ರು ಅಲ್ಪ ಮತಗಳಿಂದ ಸೋತಾರ. ಈಗ ನಿಮ್ಮ ಕಮ್ಯುನಿಟಿಯರೇ ಇನ್ನೂ ಒಬ್ರು ಅದಾರ ಆಕಾಂಕ್ಷಿಗಳು. ಅವರು ಕಳೆದ ಬಾರಿ ನಿಂತ್ಕೊಂಡಿದ್ರು. ಈ ಬಾರಿ ಅವ್ರಿಗೆ ಕೊಡ್ತಾರೆ ಅಂತ ಮಾತು ಕೂಡ ಇದೆ. ನಿಮ್ಮ ಅಜ್ಜಂಪೀರ್ ಖಾದ್ರಿ ಅವ್ರಿಗೆ ಸಿಗುತ್ತೆ ಅನ್ನೋದು ಹೆಂಗೆ? ಅವರು ನಾವು ಮತ್ತೊಬ್ಬರ ಬಗ್ಗೆ ಮಾತಾಡಂಗಿಲ್ಲ. ಆದ್ರೆ ಖಾದ್ರಿ ಸಾಹೇಬರು ಎಲ್ಲ ಬಡವ ಜನ ಕೊಟ್ಟಾಗ, ದೀನ ದಲಿತರ ಕೊಟ್ಟಾಗ, ಎಲ್ಲಾರು ಕೊಟ್ಟಾಗೂ 22 ವರ್ಷಗಳಿಂದ ಎಲ್ಲ ಚಲೋ ಸಂಬಂಧ ಇಟ್ಕೊಂಡ್ರ. ಹಿಂಗಾಗಿ ಅವ್ರ ಬಗ್ಗೆ ಜನಕ್ಕೆ ಭಾಳ ಅನುಕಂಪ ಐತಿ. ಈ ಸರಿ ಹೋದ ಸರಿನ ಖಾದ್ರಿ ಸಾಹೇಬ್ರು MLA ಹಾಕಿದ್ರು. ಕಾರಣಾಂತರಗಳಿಂದ ಅವ್ರಿಗೆ ಟಿಕೆಟ್ ತಪ್ಪಿತು. ಆದ್ರೆ ಈ ಸರಿ 100% ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಸಿಗ್ತೈತಿ. ಅವ್ರು ಈ ಸರಿ 100% ಶಾಸಕರಾಗ್ತಾರ. ಟಿಕೆಟ್ ಸಿಗೋದು ಅಥವಾ ಸಿಗದೆ ಇರೋದು ಬೇರೆ ವಿಚಾರ, ಒಪ್ಕೋತೀನಿ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ಗಾಗಿ ತುಂಬಾ ಆಕಾಂಕ್ಷಿಗಳಿದ್ದಾರೆ. ಯಾಕಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ. ಇದು ಗೆಲುವು ಕಂಡೇ ಕಾಣುತ್ತೆ ಕಾಂಗ್ರೆಸ್ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಆ ಪೈಕಿ ಅಜ್ಜಂಪೀರ್ ಖಾದ್ರಿ ಅವ್ರಿಗೆ ಯಾಕೆ ಕೊಡಬೇಕು ಟಿಕೆಟ್ನ? ಯಾಕೆ ಕೊಡಬೇಕು ಅಂದ್ರೆ, ಈಗ ಸುಮಾರು ವರ್ಷದಿಂದ ಹೋರಾಟ ಮಾಡಿ ಶಿಗ್ಗಾಂವ್ ಸಾವನೂರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಉಳಿಬೇಕಂದ್ರೆ ಖಾದ್ರಿ ಸಾಹೇಬ್ರ ಕಾರಣ. ಬೇರೆ ಬರ್ತಾರ ಹಬ್ಬ ಮಾಡಿ ಹೋಗ್ಬಿಡ್ತಾರ, ಮತ್ತೆ ಹಬ್ಬ ಮಾಡಿ ಹೋಗ್ಬಿಡ್ತಾರ. ಇವ್ರು ಹಂಗಲ್ಲ, ಸ್ಥಳೀಯ ಉಳ್ಕೊಂಡು ಕಟ್ಟುನಿಟ್ಟು ಇದ್ಕೊಂಡು ಇವತ್ತಿನವರೆಗಿನ ಹೋರಾಟ ಮಾಡ್ತಿರ್ತಾರ ಅವ್ರು. ಅದ್ರಗೋಸ್ಕರ ನಾವು ಖಾದ್ರಿ ಸಾಹೇಬ್ರಿಗೆ ಕೊಡ್ಬೇಕನ್ನೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರ ಆಸೆ ಅವ್ರ ಮೇಲೆ ಇದೆ. ಮತ್ತು ಗುರುತಿಸ್ತಾರೆ ಎಲ್ಲರೂ. ಚುನಾವಣೆ ಸಂದರ್ಭದಲ್ಲಿ ಅಥವಾ ಚುನಾವಣೆ ಮುಗಿದ ಮೇಲೆ ಒಂದಷ್ಟು ಕ್ಯಾಂಡಿಡೇಟ್ಗಳು ಕಣ್ಮರೆ ಆಗ್ತಾರೆ. ಚುನಾವಣೆ ಇದ್ದಾಗ ಮಾತ್ರ ಕಾಣಿಸ್ಕೊಳ್ಳೋ ಕ್ಯಾಂಡಿಡೇಟ್ಗಳು ಮುಗಿದ ಬಳಿಕ ಕಾಣಿಸೋದಿಲ್ಲ. ಆ ಪೈಕಿ ನೀವು ಅಜ್ಜಂಪೀರ್ ಖಾದ್ರಿಯನ್ನು ಹೋಲಿಸೋದಾದ್ರೆ ಹೆಂಗ್ ನೋಡ್ತೀರಿ? ಹೆಂಗ್ ಉಳಿಸೋದಿದ್ರ ಅಲ್ಲ, ಅವ್ರನ್ನ ನೋಡೋದಾದ್ರ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು, ಉಳಿದ ದಿನಗಳಲ್ಲಾಗಿರ್ಬೋದು, ಹೆಂಗೆ ನಿಮ್ ಪ್ರಕಾರ? 24 ಗಂಟೆನವ್ರು ಜನರ ಜೊತೆನೇ ಇರ್ತಾರ. ಅವ್ರು ಯಾವತ್ತು ಬೇಕಾದ್ರೆ ಎಂತವ್ರು ದಲಿತ ಬಡವರು ಸತ್ರ ಕೆಟ್ರ ಏನೋ ಕಾರ್ಯಕ್ರಮ ಇದ್ರು ಕೂಡ ಅವ್ರು ಭಾಗಿಯಾಗ್ತಾರ ಅದ್ರಾಗ. ಹಿಂಗಾಗಿ ಯಾವ ಜನರು ಮರಿಬಾರ್ದಂತ ಮನೆಯವ್ರ ತಲೆ ಆಗೈತಿ. ಇನ್ನು ಉಳಿದ್ರ ಹಂಗಲ್ಲ, ಚುನಾವಣೆ ಮುಗಿಸಿನ ಹೋಗ್ಬಿಡ್ತಾರ. ಎಷ್ಟು ವಿಶ್ವಾಸದಲ್ಲಿದ್ರಿ ಟಿಕೆಟ್ ಸಿಗುತ್ತೆ ಅಂತ? 100% ವಿಶ್ವಾಸ ಐತಿ. 100% ವಿಶ್ವಾಸ ಐತಿ. ಹೈಕಮಾಂಡ್ ಕೊಡ್ತೈತಿ ಅಂತೇಳಿ ಅವ್ರು. ಯಾಕಂದ್ರೆ ಅವ್ರು ನೋಡಿದ್ರೆ ಕೊಡ್ಬೇಕು. ಅವ್ರು ಪಾಪ 4 ಸಲ ಯಾರು ಬೊಮ್ಮಾಯಿಯವ್ರ ವಿರುದ್ಧ ಕಡಿಮೆ ಅಂತರಿಂದ ಸೋತಾರ ಪಾಪ ಅವ್ರು. ಅದು ಸೋಲ ಅಲ್ವೇ ಅಲ್ಲ ಅವ್ರಿಗೆ. ಅದು ಕಡಿಮೆ 4,000, 5,000, 8,000 ಒಳಗಡೆ ಸೋತಾರ ಅವ್ರು. ಸೋಲಲ್ಲ ಅದು. ಅವ್ರಿಗೆ ಭವಿಷ್ಯ ಭಾಳ ಡಿಪ್ರೆಸ್ ಅಧಿಕ ಚಂದ್ರ ಹೋಗ್ತಿರ್ತಾವ. ಅದ ಕಾರಣದಿಂದ ಗೆಲ್ತಾರ ವಿಶ್ವಾಸ ಇದೆ. ಎಲ್ಲರಿಗೂ ವಿಶ್ವಾಸ ಇದೆ, ಗೆಲ್ಲೇ ಗೆಲ್ತಾರ.